ನಮಸ್ಕಾರ ವಿದ್ಯಾರ್ಥಿಗಳೇ, ಬನ್ನಿ ಈ ಪ್ರಶ್ನೆ ನೋಡೋಣ. ಎ ಮತ್ತು ಬಿ ಎರಡು ಕೋನಗಳು ಒಂದು ಸರಳ ಯುಗವನ್ನು ಉಂಟು ಮಾಡಿದ್ದು 2a - 3b = 60 ಡಿಗ್ರಿ. ಆದರೆ ಬಿ ನ ಬೆಲೆ ಏನು? ಓಕೆ, ಸೊ ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಇರೋದು ಹಿಂಟ್ ಏನಿದೆ, ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಏನು? ಇವೆರಡು ಕೋನಗಳು ಸರಳ ಯುಗವನ್ನು ಉಂಟು ಮಾಡಿದ್ದು ಅಂದ್ರೆ ಏನರ್ಥ? ಸರಳ ಯುಗ ಅಂದ್ರೆ ಏನರ್ಥ? a + b ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಸರಳ ಯುಗ ಅಂದ್ರೆ 180 ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಂತ ಹೇಳ್ತೀವಿ ನಾವು. ಲೀನಿಯರ್ ಆಂಗಲ್ಸ್ ಅಂದ್ರೆ ಏನು? ಎರಡು ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಓಕೆನಾ? ಸೊ ಅಲ್ಲಿಗೆ ಎ ಅಂದ್ರೆ ಏನಾಯ್ತು? ಇವಾಗ 180 ಮೈನಸ್ ಬಿ ಆಗುತ್ತೆ. ಓಕೆ, ಎ ಅಂದ್ರೆ 180 - ಬಿ. ಈಗ ಒಂದು ಈಕ್ವೇಶನ್ ಅವರೇ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಈ ಈಕ್ವೇಶನ್ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ. 2a - 3b 2a - 3b = 60 ಡಿಗ್ರಿ. ಎ ಬದಲು ಏನು ಬರಿಬೋದು ನಾವು? 180 - ಬಿ ಬರಿಬಹುದು. ಅಂದರೆ 2 × 180 - ಬಿ ಮೈನಸ್ 3b = 60 ಡಿಗ್ರಿ. ಮಲ್ಟಿಪ್ಲೈ ಮಾಡೋಣ. 2ರಿಂದ 180 ಮಾಡಿದ್ರೆ 360 ಮೈನಸ್ 2ರಿಂದ ಬಿ ಮಲ್ಟಿಪ್ಲೈ ಮಾಡಬೇಕು 2b ಮತ್ತೆ ಮೈನಸ್ 3b ಹಾಗೆ ಇರುತ್ತೆ. 60 ಇರುತ್ತೆ ಈ ಕಡೆ, ಇಲ್ಲಿ 60 ಹಾಗೆ ಇರುತ್ತೆ. ಓಕೆ, ಸೊ 360 ಇದೆ, ಆ ಕಡೆ ಕಳ್ಸೋಣ. ಇದೇನಾಗುತ್ತೆ? -2b - 3b -5b ಇರುತ್ತೆ. ಇಲ್ಲಿ ಈ ಕಡೆ 60 ಆಲ್ರೆಡಿ ಇದೆ. ಈ 360 ಆ ಕಡೆ ಹೋದರೆ -360 ಆಗುತ್ತೆ. ಸೊ -5b = ಇಲ್ಲಿ +60 -360 ಇರೋದು, ಹಾಗಾಗಿ ಮೈನಸ್ ಆಗುತ್ತೆ. -300. ಹೇಗೆ -300 ಆಗುತ್ತೆ? +60 -360 ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ ಮೈನಸ್ಸೇ ಬರುತ್ತೆ. 360 60 ಹೋದರೆ 300. ಸೊ ಬಿ = ಏನಾಗುತ್ತೆ? -300 / -5. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 5 6 ಮತ್ತೆ 0 ಅಂದರೆ ಬಿ ಅಂದರೆ ಎಷ್ಟು ಬಂತು? 60 ಡಿಗ್ರಿ. ಪ್ರಶ್ನೆ ಕೇಳಿರೋದು ಬಿ ನ ಬೆಲೆ ಏನು ಅಂತ. ಬಿ ನ ಬೆಲೆ 60 ಡಿಗ್ರಿ. ಗೊತ್ತಾಯ್ತಾ ಹೇಗೆ ಅಂತ? ಸರಳ ಯುಗ ಅಂತ ಹೇಳಿದ್ರು, ಹಾಗಾಗಿ a + b ಅಂದರೆ 180 ಅಂತ ಇಟ್ಕೊಂಡ್ವಿ. ಬಿ ನ ಆ ಕಡೆ ಕಳಿಸಿದ್ವಿ. ಎ ಜಾಗದಲ್ಲಿ ಇದನ್ನ 180 - ಬಿ ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಮಾಡಿದ್ಮೇಲೆ ನಮಗೆ ಬಿ ನ ಬೆಲೆ ಸಿಕ್ತು. ಓಕೆನಾ? ಬನ್ನಿ ನೆಕ್ಸ್ಟ್. ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಮತ್ತೆ ಆಂಗಲ್ ಬಿ ಎ ಒ = 108 ಡಿಗ್ರಿ ಮತ್ತು ಆಂಗಲ್ ಒ ಸಿ ಡಿ = 120 ಡಿಗ್ರಿ ಆದಾಗ ಆಂಗಲ್ ಎ ಒ ಸಿ ಯ ಬೆಲೆ ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಆಂಗಲ್ ಎ ಒ ಸಿ ಇದ್ಬೇಕು ಅಂದ್ರೆ ನಮಗೆ ಈ ಟ್ರಯಾಂಗಲ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಅವಾಗ ನಾವು ಈ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಈ ಆ್ಯಂಗಲ್ ಸಿಗುತ್ತೆ. ಸೊ ಈಗ ಈ ಆ್ಯಂಗಲ್ ಹೇಗಪ್ಪ ಫೈಂಡ್ ಔಟ್ ಮಾಡ್ಕೊಳೋದಂದ್ರೆ, ಇಲ್ಲಿ ನೋಡಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಎಷ್ಟು? 108 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಇದೆಷ್ಟು ಬರುತ್ತೆ? ಪರ್ಪೆಂಡಿಕ್ಯುಲರ್ ಇದರಿಂದ 90 ಡಿಗ್ರಿ ಬರುತ್ತೆ. ಅಂದರೆ 108 - 90 ಡಿಗ್ರಿ ಮಾಡಿದ್ರೆ ಈ ಕಡೆ ಆ್ಯಂಗಲ್ ಬರುತ್ತೆ. 108 - 90 ಮಾಡಿದ್ರೆ ಎಷ್ಟು ಬಂತು ನಮಗೆ? 18 ಡಿಗ್ರಿ. ಅಂದರೆ ಇದು 18 ಡಿಗ್ರಿ ಇದೆ. ಅದೇ ರೀತಿ ಇಲ್ಲಿ 120 - 90 ಮಾಡಿದ್ರೆ 30 ಡಿಗ್ರಿ ಇದೆ. 30 ಡಿಗ್ರಿ. ಈಗ ನೋಡಿ ನಮ್ಗೆ ಇಲ್ಲಿ 18 ಡಿಗ್ರಿ ಸಿಕ್ತು, ಇಲ್ಲಿ 30. 18 + 30 ಎಷ್ಟಾಯ್ತು? 48 ಡಿಗ್ರಿ ಸಿಕ್ತು. ಇವೆರಡು ಆಂಗಲ್ ಇಂದ 48. ನಮಗೆ ಗೊತ್ತಿದೆ ಒಂದು ಟ್ರಯಾಂಗಲ್ ಅಲ್ಲಿ 3 ಆಂಗಲ್ಗಳನ್ನ ಸೇರಿಸಿದ್ರೆ ಎಷ್ಟು ಬರುತ್ತೆ? 180 ಡಿಗ್ರಿ. ಅದರಲ್ಲಿ ಇವಾಗ 2 ಆಂಗಲ್ ಸಿಕ್ಕಿದೆ. ಅದರ ಅರ್ಥ ಏನು? 180ರಲ್ಲಿ 48 ಕಳಿಬೇಕು. 10ರಲ್ಲಿ 8 ಹೋದ್ರೆ 2, 7ರಲ್ಲಿ 4 ಹೋದ್ರೆ 3. ಎಷ್ಟು ಡಿಗ್ರಿ? 132 ಡಿಗ್ರಿ ಬರುತ್ತೆ. ಇದು 132 ಡಿಗ್ರಿ. ಅಲ್ಲಿಗೆ ಆಪ್ಷನ್ 2 132 ಡಿಗ್ರಿ ಸರಿಯಾದ ಉತ್ತರ. ಹೇಗೆ ಮಾಡಿದ್ವಿ ನಾವು ಇದನ್ನ? ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫುಲ್ ಆಂಗಲ್ ಕೊಟ್ಟಿದ್ರು, ಇಲ್ಲಿ ಒಂದು ಲೈನ್ ಹೇಳ್ಕೊಂಡೆ. ಇದು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಇದು 90 ಡಿಗ್ರಿ ಆಗಿರುತ್ತೆ. ಹಾಗಾಗಿ 108ರಲ್ಲಿ 90 ಡಿಗ್ರಿ ತೆಗೆದೆ, ಮಿಕ್ಕಿದ್ದ ಡಿಗ್ರಿನ ಈ ಕಡೆ ಬರ್ಕೊಂಡೆ. ಇಲ್ಲೂ ಅಷ್ಟೇ 120 ಡಿಗ್ರಿಲಿ 90 ಡಿಗ್ರಿ ತೆಗೆದೆ, 30 ಡಿಗ್ರಿ ಮಿಕ್ತು. ಒಂದು ಟ್ರಯಾಂಗಲ್ ಅಲ್ಲಿ 3 ಆಂಗಲ್ಗಳು ಇರುತ್ತವೆ. 2 ಆಂಗಲ್ ನಮಗೆ ಗೊತ್ತಿದೆ. ಇದೆರಡು ಸೇರಿಸ್ಕೊಂಡ್ರೆ ಮಿಕ್ಕಿದ್ದನ್ನ 180ರಲ್ಲಿ ಮೈನಸ್ ಮಾಡಿದ್ರೆ ಆಯ್ತು, ಅಷ್ಟೇ, ಸುಲಭ. ಕೊಟ್ಟಿರುವ ಚಿತ್ರದಲ್ಲಿ 2 ಇಂಟು ಆಂಗಲ್ ಪಿ ಆರ್ ಕೆ ನ ಬೆಲೆ ಏನು? ಅಂದ್ರೆ ಪಿ ಆರ್ ಕೆ ನ ಬೆಲೆ ಕಂಡುಹಿಡಿಬೇಕು ನಾವು. ಇದು ಕಂಡುಹಿಡಿಬೇಕು, ಪಿ ಆರ್ ಕೆ ಕಂಡುಹಿಡಿಬೇಕು. ಅದಕ್ಕೂ ಮುಂಚೆ ಇದು ಗೊತ್ತಾಗ್ಬೇಕು ನಮಗೆ, ಇದು ಗೊತ್ತಾಗಬೇಕು. ಸೊ ಏನ್ ಮಾಡೋಣ? 1 ಬೈ 1 ಹೋಗೋಣ. ಈ ಲೈನ್ ತಗೊಳ್ಳೋಣ. ಯಾವುದು ಇದು? ಲೈನ್ ಕ್ಯೂ ಎಸ್ ತಗೊಳ್ಳೋಣ. ಫಸ್ಟ್ ಲೈನ್ ಕ್ಯೂ ಎಸ್ ತಗೊಂಡ್ರೆ ನಾವು ಏನೇನಿದೆ ಅಲ್ಲಿ ಆಂಗಲ್? ಆರ್ ಪಿ ಎಸ್. ನಮಗೆ ಆರ್ ಪಿ ಎಸ್ ಇದೆ ಆಂಗಲ್ ಪ್ಲಸ್ ಆರ್ ಪಿ ಕ್ಯೂ. ಇವೆರಡು ಆ್ಯಡ್ ಮಾಡಿದ್ರೆ
ಇದು ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಥವಾ ಸರಳ ಯುಗ ಅಂತ ಹೇಳ್ತೀವಿ. 180 ಡಿಗ್ರಿ ನೋಡಿ, ಇದು ಆರ್ ಪಿ ಎಸ್ 1 ಬಂತು, ಇದು ಸಿಕ್ಕಿದೆ. ಆರ್ ಪಿ ಕ್ಯೂ ಬರಬೇಕು. ಆರ್ ಪಿ ಎಸ್ ಎಷ್ಟಿದೆ? 135 ಡಿಗ್ರಿ ಇದೆ. ಪ್ಲಸ್ ಆಂಗಲ್ ಆರ್ ಪಿ ಕ್ಯೂ ಈಸ್ ಈಕ್ವಲ್ ಟು 180. ಸೊ ಆಂಗಲ್ ಆರ್ ಪಿ ಕ್ಯೂ ಈಸ್ ಈಕ್ವಲ್ ಟು 180 ಮೈನಸ್ 135 ಅಂದರೆ ಎಷ್ಟಾಯಿತು? 180ರಲ್ಲಿ 135 ಹೋದರೆ ಎಷ್ಟಾಯಿತು? 45 ಅಲ್ವಾ? ಸೊ ಅಲ್ಲಿಗೆ ಇದರ ಅರ್ಥ ಇದು 45 ಡಿಗ್ರಿ ಇದೆ. ಓಕೆ, ಅದೇ ರೀತಿ ಈ ಲೈನಿಗೆ ಬರೋಣ. ಯಾವುದು? ಲೈನ್ ಟಿ ಆರ್ ಈಗ ಬರೋಣ. ಬಂದರೆ ಏನೇನು ಬೇಕಿಲ್ಲಿ ನಮಗೆ? ಆ್ಯಂಗಲ್ ಟಿ ಆರ್ ಅಲ್ವಾ ಬೇಕಿರೋದು? ಟಿ ಕ್ಯೂ ಪಿ ಪ್ಲಸ್ ಪಿ ಕ್ಯೂ ಆರ್ ಆ್ಯಂಗಲ್ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು ನೋಡಿ. ಟಿ ಕ್ಯೂ ಪಿ ಬರಬೇಕು ಮತ್ತು ಪಿ ಕ್ಯೂ ಆರ್ ಬರಬೇಕು ಲೈನ್ ಅಲ್ವಾ? ಸೊ ಟಿ ಕ್ಯೂ ಪಿ ಎಷ್ಟಿದೆ? ಆಲ್ರೆಡಿ 110 ಡಿಗ್ರಿ ಇದೆ. ಪ್ಲಸ್ ಆ್ಯಂಗಲ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಅಲ್ಲಿಗೆ ಆ್ಯಂಗಲ್ ಪಿ ಕ್ಯೂ ಆರ್ ಮಾಡಿದ್ರೆ 180 ಮೈನಸ್ 110, 180 ಮೈನಸ್ 110 ಅಲ್ಲಿಗೆ ಎಷ್ಟು ಸಿಕ್ತು? 70 ಡಿಗ್ರಿ ಅಲ್ವಾ? ಸೊ ಅಲ್ಲಿಗೆ ಎಷ್ಟು ಸಿಕ್ತು? ಇದು 70 ಡಿಗ್ರಿ ಸಿಕ್ಕಿದೆ. ಅಲ್ಲಿಗೆ ಒನ್ ಟ್ರಯಾಂಗಲ್ ಇಲ್ಲಿ ಒಂದು ಸಿಕ್ತು 45, ಇನ್ನೊಂದು 70. 45 ಪ್ಲಸ್ 70 ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? 115 ಡಿಗ್ರಿ ನಮಗೆ ಸಿಕ್ತು ಆಲ್ರೆಡಿ. ಸೊ ಮಿಕ್ಕಿದ ಎಷ್ಟಿರುತ್ತೆ? 180ರಲ್ಲಿ ಮೈನಸ್ ಮಾಡಬೇಕು ಅಷ್ಟೇ. ಅಲ್ಲಿಗೆ ಎಷ್ಟಾಗುತ್ತೆ ನಮಗೆ? 65 ಡಿಗ್ರಿ ಆಯಿತು. ಅಂದರೆ ಆಪ್ಷನ್ 4 65 ಡಿಗ್ರಿ ಸರಿಯಾದ ಉತ್ತರ.